ಅರುಣ್ ಯೋಗಿರಾಜ್ ನಮ್ಮ ರಾಜ್ಯದವರು, ನಮ್ಮ ಮೈಸೂರಿನವರು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ್ಲಲ್ಲ ವಿಗ್ರಹವನ್ನ ಕೆತ್ತಿದವರು. ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನ ಇವತ್ತು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಗೌರವಿಸಿದ್ರು. ರಾಜಭವನದಲ್ಲಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿದ್ರು. ಈ ವೇಳೆ ಬಾಲರಾಮನ ಕೆತ್ತನೆಯ ಅನುಭವಗಳನ್ನ ಅರುಣ್ ಯೋಗಿರಾಜ್ ತಾವರ್ಚಂದ್ ಗೆಹ್ಲೋಟ್ ಜೊತೆ ಹಂಚಿಕೊಂಡ್ರು. ಇದೇ ವೇಳೆ ಅರುಣ್ ಯೋಗಿರಾಜ್ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರನ್ನು ಕೂಡ ಭೇಟಿ ಮಾಡಿದ್ರು. ಈ ಸಂದರ್ಭ ಕೋವಿಂದ್ ಅರುಣ್ ಯೋಗಿರಾಜ್ ಕಾರ್ಯವನ್ನ ಶ್ಲಾಘಿಸಿದ್ರು. ಅಯೋಧ್ಯೆಯ ಬಾಲರಾಮನ ವಿಗ್ರಹದ ಶಿಲ್ಪಿ ಅರುಣ್ ಯೋಗಿರಾಜ್ ಇವರ ಕೆಲಸವನ್ನ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ರಾಮ ಭಕ್ತರು ಕೊಂಡಾಡ್ತಾ ಇದ್ದಾರೆ ಈ ಶಿಲ್ಪಿಯ ಕಾರ್ಯವನ್ನ. ಅರುಣ್ ಯೋಗಿರಾಜ್ ಅವರನ್ನ ಇವತ್ತು ತಾವರ್ಚಂದ್ ಗೆಹ್ಲೋಟ್ ಗೌರವಿಸಿದ್ರು. ರಾಜಭವನದಲ್ಲಿ ಭೇಟಿಯಾಗಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿದ್ರು. ಈ ವೇಳೆ ಬಾಲರಾಮನ ಕೆತ್ತನೆಯ ಅನುಭವಗಳನ್ನ ಅರುಣ್ ಯೋಗಿರಾಜ್ ತಾವರ್ಚಂದ್ ಗೆಹ್ಲೋಟ್ ಜೊತೆ ಹಂಚಿಕೊಂಡ್ರು. ನೀವು ಕೂಡ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇದೇ ವೇಳೆ ಅರುಣ್ ಯೋಗಿರಾಜ್ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಕೂಡ ಭೇಟಿಯಾದರು. ಈ ಸಂದರ್ಭದಲ್ಲಿ ಕೋವಿಂದ್ ಅರುಣ್ ಯೋಗಿರಾಜ್ ಅವರ ಕಾರ್ಯವನ್ನ ಶ್ಲಾಘಿಸಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.